ರೈತರ ಅನುಕೂಲಕ್ಕೆ ಏತ ನೀರಾವರಿ ಯೋಜನೆ ಶಾಸಕ ಅಶೋಕ್ ಪಟ್ಟಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರೈತರ ಅನುಕೂಲಕ್ಕಾಗಿ ಸಾಕಷ್ಟು ಪ್ರಯತ್ನಿಸಿ ಸಾಲಾಪುರ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿ ಶಾಸಕ ಅಶೋಕ್ ಪಟ್ಟಣ ಮಾತನಾಡಿದರು. ಈಗಾಗಲೇ ಮುಖ್ಯ ಕಾಲುವೆಯ ಕೆಲಸ ಪ್ರತಿಶತ 90ರಷ್ಟು ಮುಗಿದಿದ್ದು ಆದಷ್ಟು ಬೇಗ ನೀರು ಹರಿಸುವ ಕೆಲಸ ಮಾಡಲಾಗುವುದು ಎಂದು ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಹೇಳಿದರು. ತಾಲೂಕಿನ ಬಟಕುರ್ಕಿ ಹತ್ತಿರದ ಚನ್ನಾಪುರ ಕ್ರಾಸ್ ಹತ್ತಿರ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯ ಕರ್ನಾಟಕ ನೀರಾವರಿ ನಿಗಮದಿಂದ ಸಾಲಾಪುರ ಏತ ನೀರಾವರಿ ಯೋಜನೆಯ ಅಂದಾಜು 27.41 ಕೋಟಿ ರೂಪಾಯಿ ಅನುದಾನದಲ್ಲಿ ಶಾಖಾ ಕಾಲುವೆಗಳ ನಿರ್ಮಾಣದ 15 ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾಲಾಪುರ ಏತ ನೀರಾವರಿಯಿಂದ 19 ಗ್ರಾಮಗಳ ಸುಮಾರು 13,000 ಹೆಕ್ಟೇರ್ ಭೂಪ್ರದೇಶ ನೀರಾವರಿ ವ್ಯಾಪ್ತಿಗೆ ಒಳಪಡಲಿದೆ. 27.41 ಕೋಟಿ ರೂಪಾಯಿ ಅನುದಾನದಲ್ಲಿ ಶಾಖಾ ಕಾಲುವೆಗಳ 15 ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಲಾಗಿದ್ದು, ಕಾಮಗಾರಿ ಸಂದರ್ಭದಲ್ಲಿ ಅಧಿಕಾರಿಗಳು ಕಾಳಜಿ ವಹಿಸಿ ಗುಣಮಟ್ಟದಿಂದ ನಿರ್ಮಿಸಲು ಮುತುವರ್ಜಿ ವಹಿಸಬೇಕು. ಅಲ್ಲದೆ ಕಾಮಗಾರಿ ಆದಷ್ಟು ಬೇಗ ನಿರ್ಮಿಸುವ ಮೂಲಕ ರೈತರಿಗೆ ಅನುಕೂಲವಾಗಲು ಮುಂದಾಗಬೇಕು ಎಂದು ಅವರು ಹೇಳಿದರು. ಮುಖ್ಯವಾಗಿ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ರೈತರು ಸಹಕಾರ ನೀಡಬೇಕು. ಕಾಲುವೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲು ಕ್ರಮ ವಹಿಸಲಾಗುವುದು. ಈ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ಆದಷ್ಟು ಬೇಗ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಎಸ್.ವೈ. ಹೊಕ್ರಾಣಿ ಮಾತನಾಡಿ, ಶಾಸಕ ಅಶೋಕ್ ಪಟ್ಟಣ ಅವರು ಕಾಮಗಾರಿ ಆದಷ್ಟು ಬೇಗ ಮುಗಿಸುವಂತೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಶ್ರಮವಹಿಸಿ ಅನುದಾನ ತರುವ ಮೂಲಕ ಕಾಮಗಾರಿಗೆ ವೇಗ ನೀಡಿದ್ದಾರೆ. ಈಗಾಗಲೇ ಆಶಯದಂತೆ ಕಾಮಗಾರಿ ಆದಷ್ಟು ಬೇಗ ಮುಗಿಸಲು ಇಲಾಖೆಯ ಅಧಿಕಾರಿಗಳು ಶ್ರಮಿಸಲಿದ್ದಾರೆ ಎಂದು ಹೇಳಿದರು. 15-20 ಗುತ್ತಿಗೆದಾರರು ಇವರ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರ ಗುತ್ತಿಗೆದಾರರು ಕೇಳೋದು ಆದಷ್ಟು ಬೇಗನೆ ಮುಗಿಸಿದ್ರೆ ನಮ್ಗೆ ಒಳ್ಳೆ ಹೆಸರು ಬರ್ತದೆ, ಒಳ್ಳೆ ಗುಣಮಟ್ಟದ ಕಾಪಾಡಿಕೊಳ್ಳಿ ಅಂತ ನಾನು ಕೈ ಮುಗಿದು ಅವ್ರಿಗೆಲ್ಲ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಈಗ ನಾನು MD ಹತ್ರ ಮಾತಾಡಿ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಇದ್ರು ಪಾಪ ಅವ್ರ ರೈತರು ಕೂಡ ಬರ್ಬೇಕಾಗುತ್ತೆ. ಅಭಿವೃದ್ಧಿ ಮಾಡ್ಬಿಟ್ರೆ ಆಮೇಲೆ ರೈತರಿಗೆ ಮೋಸ ಮಾಡೋದಂಗೆ ಆಗುತ್ತೆ. ಅದಕ್ಕೆ ನಾನು 25ನೇ ತಾರೀಕು ಆದ್ಮೇಲೆ ಬರಕ್ಕೆ ಹೇಳಿದ್ದೀನಿ. ಎಲ್ಲ ಗುತ್ತಿಗೆದಾರರಿಗೆ ಕೂಡ ಕೆಲಸ ಶುರು ಮಾಡಿ ನಾವು ಅವ್ರಿಗೆ ಏನೇನು ಬರಬೇಕಾದ ಪರಿಹಾರನ ಆದಷ್ಟು ಶೀಘ್ರ ಕೊಡಿಸಿ ಕೆಲಸ ಉತ್ತಮವಾಗಿ ಕೆಲಸ ಮಾಡೋಕ್ಕೆ ನಾನು ಅನುಕೂಲ ಮಾಡ್ಕೊಡ್ತೀನಿ. ನಾವೆಲ್ಲ ಸಹಕರಿಸಬೇಕು. ಪತ್ರಿಕಾ ಸ್ನೇಹಿತರು ಕೂಡ ಹೊಲಿಸಿ 2 ಮಾತು ಮುಗಿಸಿ ನಮಸ್ಕಾರ.